ಈ ಸಾರಿ ಬಿಗ್ ಬಾಸ್ ಮನೆಯಲ್ಲಿ 5 ಜನ ನಾಮಿನೇಟ್ ಆಗಿದ್ದಾರೆ. ಆ 5 ಜನನು ಹುಡುಗರೆ. ಅಂಡ್ ಪ್ರತಿ ಸಾರ್ತಿಯಂತೆ ಈ ಸಾರ್ತಿನೂ ಪ್ರತಾಪ್ ಅವರು ನಾಮಿನೇಷನ್ ನ ಹಾಟ್ ಸೀಟ್ ಅಲ್ಲಿ ಕೂತಿದ್ದಾರೆ. ಅದಕ್ಕೆ ವೀಕ್ಷಕರು ಏನ್ ಹೇಳ್ತಾ ಇರೋದಂದ್ರೆ ಜನ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಸಾರಿ ಸಂಗೀತ ಅವರಂತೂ ನಾಮಿನೇಟ್ ಆಗಿಲ್ಲ, ಪ್ರತಾಪ್ ಅವರೇ ನಾಮಿನೇಟ್ ಆಗಿದ್ದಾರೆ. ಹಾಗಾಗಿ ಸಂಗೀತ ಫ್ಯಾನ್ಸ್ ಏನೆಲ್ಲ ಇದ್ದೀರಾ ಅಥವಾ ಸಂಗೀತಗೆ ಎಲ್ಲ ವೋಟ್ ಹಾಕ್ತಾ ಇದ್ರಿ, ಪ್ರತಾಪ್ ಅವ್ರಿಗೆ ವೋಟ್ ಹಾಕಿ ಅಂತ ಹೇಳ್ತಾ ಇರುವಂತದ್ದು. ಇನ್ನೊಂದಷ್ಟು ಜನ ಹೋದ್ ಸಾರ್ತಿ ಸುದೀಪ್ ಸರ್ ಏನು 72 ಲಕ್ಷ ಚಿಲ್ಲರೆ ಕೌಂಟ್ ಕೊಟ್ಟಿದ್ರು, ವೋಟಿಂಗ್ ಕೌಂಟ್, ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿರಲಿಲ್ಲ ಯಾರಿಗೆ ಅಂತ. ಆದ್ರೆ ವೀಕ್ಷಕರ ಪ್ರಕಾರ ಈ ಒಂದು ವೋಟು ಸಂಗೀತ ಅವ್ರಿಗೆ ಬಂದಿದೆ ಅಂತ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಸೊ ವೀಕ್ಷಕರ ಪ್ರಕಾರ ಸಂಗೀತ ಅವ್ರಿಗೆ ಈ ವೋಟ್ ಬಂದಿರೋ ಕಾರಣ ಪ್ರತಾಪ್ನ ಫ್ಯಾನ್ಸ್ ಹೇಳ್ತಾ ಇರೋದೇನಪ್ಪಾ ಅಂತಂದ್ರೆ ಪ್ರತಾಪ್ ಅವ್ರಿಗೆ ಈ ಸಾರಿ 72 ಲಕ್ಷ ಚಿಲ್ಲರೆ ಏನ್ ಬಂದಿದೆ ವೋಟು, ಅದನ್ನ ಮೀರಿ ಪ್ರತಾಪ್ ಅವ್ರಿಗೆ ವೋಟ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೆಲವೊಂದು ಜನ ಅಪ್ಪ ಏನಪ್ಪ ನೀನು ಎಷ್ಟು ಸಾರ್ತಿ ನಾಮಿನೇಟ್ ಆದ್ರೂ ಫಸ್ಟ್ ಇಲ್ಲ ಸೆಕೆಂಡ್ ನೀನೇ ಸೇವ್ ಆಗ್ತೀಯಾ, ನಿಂಗೆ ಹೈಯೆಸ್ಟ್ ವೋಟ್ ಬರ್ತಾ ಇದೆ ಅಂತ ಹೇಳ್ತಾ ಇರುವಂಥದ್ದು. ಸೊ ಐ ಥಿಂಕ್ ಪ್ರತಾಪ್ ಅವ್ರು ಆಗಿ ಆಟ ಆಡ್ತಾ ಇರೋದಕ್ಕೆ ತುಂಬಾ ಜನ ಇಷ್ಟಪಡ್ತಿರ್ಬೋದು. ಅಂಡ್ ಇನ್ನೊಂದಿಷ್ಟು ಜನ ಈ ಸಾರಿ ಎಲ್ಲಾ ವೋಟ್ಸ್ ಏನಿದೆ ಸಂಗೀತ ವೋಟ್ಸು ಆಗಿರ್ಲಿ ಅಥವಾ ಇಷ್ಟಪಡೋ ವೋಟ್ಸ್ ಏನಿದೆ ಪ್ರತಾಪ್ ಅವ್ರಿಗೆ ಬರಲಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ 72 ಲಕ್ಷ ಚಿಲ್ಲರ ವೋಟ್ಸ್ ಏನಿತ್ತು ಅದನ್ನ ಬೀಟ್ ಮಾಡಬೇಕು ಅಂತಾನು ಹೇಳ್ತಾ ಇದ್ದಾರೆ. ಅಂಡ್ ಕಾದ್ ನೋಡೋಣ ಪ್ರತಾಪ್ ಅವ್ರಿಗೆ ಎಷ್ಟು ವೋಟ್ ಬರಬಹುದು ಅಂಡ್ ಅದ್ರ ಬಗ್ಗೆ ಲೆಕ್ಕ ಕೊಡ್ತಾರ ಅಂತ. ಅಂಡ್ ಐ ಥಿಂಕ್ ಆರ್ಡರ್ ವೈಸ್ ಸೇವ್ ಮಾಡ್ಕೊಂಡ್ ಬಂದ್ರೆ ಪ್ರತಾಪ್ ಅವರೇ ಫಸ್ಟ್ ಇಲ್ಲ ಸೆಕೆಂಡ್ ಸೇವ್ ಆಗ್ತಾರೆ. ಬಟ್ ಬಿಗ್ ಬಾಸ್ ನ ಗಿಮಿಕ್ ಅಥವಾ ಏನೋ ಟ್ವಿಸ್ಟ್ ಕೊಡ್ತಾರೆ ಆಟದಲ್ಲಿ, ಅದರಿಂದಾಗಿ ಬಿಗ್ ಬಾಸ್ ನ ರೂಲ್ಸ್ ಅವ್ರು ಅನೌನ್ಸ್ ಮಾಡಿ ಹೇಳಿದ್ರು ಅದೇ ರೀತಿ ಸೇವ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಏರುಪೇರಾಗಿ ಸೇವ್ ಮಾಡ್ತಾ ಹೋಗ್ತಾರೆ ರ್ಯಾಂಡಮ್ ಆಗಿ. ಸೊ ಪ್ರತಾಪ್ ಅವ್ರಿಗೆ ಎಷ್ಟು ವೋಟ್ ಬರುತ್ತೆ ಅಂತ ಕಾದ್ ನೋಡ್ಬೇಕು. ಅಂಡ್ ಈ ವಾರ ಯಾರಿಗೆ ಗೇಟ್ ಪಾಸ್ ಸಿಗುತ್ತೆ ಅಂತಾನೂ ಸಹ ಕಾದ್ ನೋಡ್ಬೇಕಾಗಿದೆ. 5 ಜನ ನಾಮಿನೇಷನ್ ಹಾಟ್ ಸೀಟ್ ಅಲ್ಲಿ ಕೂತಿದ್ದಾರೆ ಅಂತಂದ್ರೆ 5 ಜನದಲ್ಲಿ ಯಾರು ಸೇಫ್ ಯಾರು ಔಟ್ ಅಂತ ಮುಂದೆ ತಿಳಿಸ್ತೀನಿ. ಅಂಡ್ ಪ್ರತಾಪ್ ಅವ್ರಿಗೆ ನೀವು ವೋಟ್ ಹಾಕ್ತಿದ್ದೀರಾ ಅಥವಾ ನಿಮ್ಮ ಪ್ರಕಾರ ಸಂಗೀತ ಅವ್ರಿಗೇನೆ 72 ಲಕ್ಷ ಚಿಲ್ಲರೆ ವೋಟ್ ಬಂದಿದೆಯಾ ಅಥವಾ ಪ್ರತಾಪ್ ಅವ್ರಿಗೆ ಈ ಸಾರಿ ಸಂಗೀತ ಅವರು ವೋಟ್ಸ್ ಏನು ಹಾಕ್ತಾ ಇದ್ದೋದೆಲ್ಲ ಪ್ರತಾಪ್ ಅವ್ರಿಗೆ ಬರುತ್ತಾ ಏನು ಅಂತ ನಮ್ಮ ಈ ಒಂದು ಪ್ರಶ್ನೆಗೆ ಉತ್ತರ ತಿಳಿಸ್ಬೇಕು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಹ್ಯಾಪಿ ಅಂಡ್ ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.